ಸರ್ 2,09,322 ರೂಪಾಯಿ ಆಗಿದೆ ಸರ್. ಅದು ಕಟ್ಟಕ್ಕೆ ಸಪ್ಲೈ ಇಲ್ಲ ಎಣ್ಣೆ ಮರ ಒಟ್ಟು ಕಡ್ತಾನೆ ಕೊಟ್ಟಿಲ್ಲ ನಮ್ಗೆ. ಹಾಗಾಗಿ ನಾವು ಅದನ್ನ ಆಕ್ಷೇಪಣೆ ಅಂತ ಗುರುತಿಸ್ತಾ ಇದೀವಿ. ಆಕ್ಷೇಪಣೆ ಮಾಡ್ಬೋದಲ್ಲ, ಮಾಡದ ನಂತರ ನಮ್ಗೆ ಪಂಚಾಯತಿ ವ್ಯಾಪ್ತಿಲಿ ಕಡತ ಪರಿಶೀಲನೆ ಮಾಡಿದ್ವಿ. ಅದಕ್ಕೆ ಪೂರ್ವಕವಾಗಿ ಎಂಪಿ ಕೊಡಬೇಕಾಗಿತ್ತು, ಎಂಪಿ ಕೊಟ್ಟಿಲ್ಲ. ಕೆಲವೊಂದು ಎಂಪಿಗಳು ನಮಗೆ ಪರಿಶೀಲನೆ ಒದಗಿಸಿಲ್ಲ. ಹಾಗಾಗಿ ಒಂದು ಎಂಬಿ ಸಂಬಂಧಪಟ್ಟಂಗೆ 1,46,09,045 ರೂಪಾಯಿನ ಎಂಬಿ ಬರ್ದಿರೋದು ನಮಗೆ ಎಂಬಿನೇ ಸಿಗ್ತಿಲ್ಲ ಸರ್. ಅದೊಂದು ಕೊಟ್ಟು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಸುಮ್ಮನೆ ಈಗ ಆಕ್ಷೇಪಣೆ ಅಂತೇಳಿ ಬಿಡಿಸ್ತಾ ಇದೀವಿ. ಅದನ್ನು ಮಾಡ್ಬೋದಲ್ಲ ಮುಂದಿನ ದಿನದಲ್ಲಿ. ಇಂಜಿನಿಯರ್ ಅವ್ರ ತಾಯಿಗೆ ಹುಷಾರಿಲ್ಲ, ಹಾಸ್ಪಿಟಲ್ ನಾಲ್ಕೇನ ಎಂಬಿ ಕೊಟ್ಟಿದ್ದಾರೆ, ಇನ್ನೊಂದು ಕೊಟ್ಟಿಲ್ಲ. ಎಂಬಿಗಳು ಕೊಟ್ಟಿಲ್ಲ. 1628 ಎಂಬಿ ಸರ್. ಅದು ಸ್ವಾಮಿ ಸರ್ ಕೆಲವೊಂದು ಎಂಬಿಗಳು ಕೊಟ್ಟಿಲ್ಲ ಪರಿಶೀಲನೆಗೆ. ಹಾಗಾಗಿ ಅದನ್ನ ಮುಂದಿನ ದಿನದಲ್ಲಿ ಅದನ್ನ ಅಡ ಕಮಿಟಿ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಆಯ್ತಾ ಸರ್? ನಂತರ ಕೆಲವೊಂದು ಎಂಬಿ ನಾಟ್ ರೆಕಾರ್ಡ್ ಆಗಿದೆ. ಅದು ಸಹ ಹಣಕಾಸು ವಿಚಲನೆ ಅಂತ ಹೇಳಿ ತೋರಿಸ್ತಾ ಇದೀವಿ. ಅದು ಅಷ್ಟೇ 1,48,1,325 ಎಂಬಿ ನಾಟ್ ರೆಕಾರ್ಡ್ ಇದ್ದಾರೆ. ಎಂಬಿನ ಅದು ರೈಟ್ ಮಾಡಿ ಕೊಡ್ಬೇಕಾಗುತ್ತೆ. ಎಲ್ಲ ವಸತಿದು ಬದು ನಿರ್ಮಾಣ ಯಾವುದು ಇಂಡಿವಿಜುವಲ್ ವರ್ಕ್ಗಳು, ಕೆಲವೊಂದು ಕಮ್ಯುನಿಟಿ ವರ್ಕ್ಗಳೆಲ್ಲ ನಾಟ್ ರೆಕಾರ್ಡ್. ಆಕ್ಷೇಪಣೆ ಆಯ್ತಾ? ಆಕ್ಷೇಪಣೆ ಅದನ್ನ ಮಾಡಿಸಿ ಅದರ ರೆಕಾರ್ಡ್ ಅಪ್ಡೇಟ್ ಆಗುತ್ತೆ. ಆದ್ಮೇಲೆ ಅದನ್ನ ತಾಲೂಕು ಪಂಚಾಯತಿ ಕೊಟ್ಟು ಹಣ ಕ್ಲಿಯರ್ ಮಾಡ್ಕೊಂಡು. ಹಾಗೇನೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಸಾಮಗ್ರಿ ವೆಚ್ಚದ ಸಮಸ್ಯೆಗಳು ಅಂತ ಹೇಳಿದೆ. ರಾಜಧನ ಅದು 4 ಲಕ್ಷ ಚಿಲ್ಲರೆ ಇದೆ ಸರ್. ಅದನ್ನು ಸಹ ಕಟ್ಟಬೇಕಾಗುತ್ತೆ. ಇಲ್ಲಿ 2 ಲಕ್ಷ ಏನೋ ಕೊಟ್ಟಿದ್ದಾರೆ. ಅದು ಉಳಿದು ಪಟ್ಟು ಎಷ್ಟಿದೆ ಅದನ್ನ ಕೊಡಬೇಕು. ಈಗ ಅದನ್ನ ಡಿಡಕ್ಟ್ ಮಾಡಿ ತಗೊಳ್ತೀವಿ. ಅದನ್ನು ಸಹ ಹಾಗೆ ಸಾಮಗ್ರಿ ವೆಚ್ಚದ ಸಮಸ್ಯೆಗಳು ಕೆಲವೊಂದು ಹಾಕಿದ್ದಾರೆ. ಅದನ್ನು ಸಹ ನಾವು ಆಕ್ಷೇಪಣೆ ಅಂತೇಳಿ ಗುರುತಿಸ್ತಾ ಇದ್ದೀವಿ ಸರ್. ಇದಿಷ್ಟು ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬಂದಿರೋಂಥ. ಹಾಗೇನೆ ಕೆಲವು ಕಡತಗಳಲ್ಲಿ 689 ಫಾರ್ಮ್ ಅಲ್ಲಿ ಸಹಿಗಳಾಗಿರ್ಬೋದು. ಹಾಗೇನೆ ಜೊತೆಗೆ 3 ಛಾಯಾಚಿತ್ರಗಳು ಇದೆಲ್ಲ ನ್ಯೂನತೆಗಳು ಪಾಯಿಂಟ್ ಆಗಿದ್ದಾವೆ. ಆಮೇಲೆ ಇಂಥವನ್ನೆಲ್ಲ ಸಣ್ಣ ಪುಟ್ಟ ಸರಿಪಡಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ರಿಗೂ ಕೋರ್ತಾ ಆಗಿರೋಂಥ ಆಕ್ಷೇಪಣೆಗಳನ್ನ ಮುಂದಿನ ದಿನದಲ್ಲಿ ಅದನ್ನ ಸರಿಪಡಿಸ್ಕೊಂಡು ತಾಲೂಕ್ ಪಂಚಾಯತ್ಗೆ ಅಡ ಕಮಿಟಿಲಿ ಕೊಟ್ಟು ಅದನ್ನ ಕ್ಲಿಯರ್ ಮಾಡ್ಕೊಳ್ರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನದಲ್ಲಿ ಅದು ಬೇರೆ ಈಗ ಆಗಿರೋಂಥ ಕಡತಗಳು ಕೂಡಿದ್ದಾರೆ. ನೆಕ್ಸ್ಟ್ ಸರಿ ಮಾಡ್ಕೊಳ್ರಿ. ಎಲ್ಲದು ಬರೋಂಥದ್ದು ಲೋಪದೋಷ ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಸಭೆಯಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿ ಹೇಳಿರೋದು. ಇದಿಷ್ಟು ನಮ್ಮ ಸಾಮಾಜಿಕ ಪರಿಷತ್ನಲ್ಲಿ ಕಂಡು ಬಂದಂಥ ನ್ಯೂನತೆಗಳು ತಮ್ಮೆಲ್ಲರಿಗೂ ಗಮನಕ್ಕೆ ತಂದಿದ್ದೀನಿ. ಸರಿಪಡಿಸ್ಕೊಳ್ರಿ ಅಂತ ಹೇಳಿ ಮತ್ತೊಮ್ಮೆ ನನಗೆ ಮಾತಾಡೋಕ್ಕೆ ಅವಕಾಶ ಪಡೆದರೆ ಎಲ್ಲ ಧನ್ಯವಾದ.